ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ವಾರ ಮಾಡೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ನೀರು ಬಂದಿತ್ತು ಅಂತ ಹೇಳಿ ನೀರೆಲ್ಲ ಇಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಮಾಡೋಣ ಅಂತ ಬಂದೆ. ಇದು ಪೂಜೆಗೆ ರೆಡಿ ಮಾಡ್ತಿರೋ ಅಂಥ ವಿಡಿಯೋ. ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 1-2 ಫೋಟೋಸ್ ಅಷ್ಟೇ ಇರೋದು. ಜಾಸ್ತಿ ಫೋಟೋಸ್ ಏನು ಇಟ್ಕೊಂಡಿಲ್ಲ ನಾನು. ಇದು ನಮ್ಮದು ಹಳೆ ಮನೆ, ಹಾಗಾಗಿ ಸ್ವಲ್ಪ ಗೋಡೆ ಎಲ್ಲ ಈ ಥರ ಆಗಿದೆ. ಯಾರು ಕಮೆಂಟ್ ಏನು ಹಾಕಬೇಡಿ, ಈ ಥರ ಎಲ್ಲ ಇದೆಯಲ್ಲ ಮನೆ ಅಂತ. ಇದು ಹಳೆ ಮನೆ. ದೇವ್ರ ಫೋಟೋಗೆಲ್ಲ ಕುಂಕುಮ ಇಟ್ಟೆ. ಅದರ ನೆಕ್ಸ್ಟು ಕಳಸಕ್ಕೆಲ್ಲ ಕುಂಕುಮ ಇಟ್ಟು ಕಳಸಕ್ಕೆ ವೀಳ್ಯದೆಲೆ ಎಲ್ಲ ಹಾಕಿ ಹೂವು ಇಟ್ಟು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಈಗ ದೀಪ ಎಲ್ಲ ಹಚ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇವನಾ ಮೊದಲು ಸೆಂಡ್ ಮಾಡು ನನಗೆ ಯೂಟ್ಯೂಬ್ ಚಾನಲ್. ಇಸ್ತಿರೋ ಟೈಮಲ್ಲಿ ಸ್ವಲ್ಪ ಹೊಗೆ ಬರ್ತಿದೆ, ಕೂರಕ್ಕಾಗ್ತಿಲ್ಲ ನಮ್ಗಿಲ್ಲಿ. ಹತ್ರದಿಂದ ಎಷ್ಟು ಚೆನ್ನಾಗಿ ಕಾಣಿಸಿದಾರೆ ನೋಡಿ ನಮ್ಮ ಬ್ಯೂಟಿಫುಲ್. ಅದಕ್ಕೆ ಇದ್ದಾರೆ ಇವರು ನ್ಯೂ ಎಂಟರ್ ಇವರು ಬೇಸರಕ್ಕೆ. ಬಂದಿದ್ದಾರೆ ಇವರು, ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಬಂದ ತಕ್ಷಣ ನಮ್ಮ ಆಂಟಿಗೆ ಅವತ್ತು ಹಣೆ ಹೇಳ್ದ ತಂದು ಕೊಡ್ತೀನಿ ಅಂತ ಇವರೇ ಎಲ್ಲ ನಂದು ಇವಾಗ 150 ರೂಪಾಯಿ ಅಂತ ಕೆಜಿ ಕೋಳಿ ರಿಪೇರಿ ಮಾಡ್ಕೊಡಿ. ಚಿಕನ್ ಬೇರೆ ತಿನ್ನಂಗ ಆಗ್ಬಿಟ್ಟಿದ್ವಿ ಅಂತ ಇವ್ರಿಗೆ. ಇವರು ಬರೀ ಇಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ನಮ್ಮಲ್ಲೂ ಬರೀ ಪೋಸ್ ಕೊಡೋದ್ರಲ್ಲೇ ಬಿಸಿ ಆಗಿದ್ದಾರೆ. ಬರೀ ವಿಡಿಯೋ ಬ್ಲಾಗ್ ಮಾಡ್ತಿದ್ದಾರೆ, ಇನ್ನೇನು ಹೆಲ್ಪೇ ಮಾಡ್ತಿಲ್ಲ ಅಂತ ಹೇಳ್ತೀನಿ. ಇವರು ಭಾರತಿ ಅವರ ಫೇಸ್ನೇ ತೋರಿಸ್ತಾ ಇಲ್ಲ. ಮತ್ತೆ ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಫುಲ್ಲು ರೆಸ್ಟ್ ಅಲ್ಲಿ ಇದಾರೆ ಈಗ, ಬೇಸಿ ತಿನ್ನಂಗ ಆಗ್ಬಿಟ್ಟಿದ್ವಿ ಅಂತ ಇವ್ರಿಗೆಲ್ಲರಿಗೂ. ಅದೊಂದು ಕಲ್ಸಿ ಕೈಯೆಲ್ಲ ಸಾವ್ದು ಹೋಗಿದಾವೆ. ಇವಾಗ ಜಾಯ್ನ್ ಆಗಿದ್ದಾರೆ. ಇಷ್ಟು ರೊಟ್ಟಿ ಆಗಿದಾವೆ ನೋಡಿ. ಮತ್ತೆ ಇನ್ನೊಂದು ಬಂದಿದೆ, ಟೇಸ್ಟ್ ಮಾಡ್ತಿದ್ದಾರೆ. ಅದು ಚಡ್ಡಿ ಹಾಕಳ್ದಂಗೆ. ಎಲ್ಲರಿಗೂ ಅಲ್ಲೇ ಐತೆ. ಅಲ್ಲ ಅವ್ನು ನೋಡಿಲ್ಲ ಅದ್ರ ತರ ಪಾಪ ಕಣೆ, ಇವನಿಗೆ ಚಿಚ್ಚಿಸ್ಬೇಕಾಯ್ತು ಕಣೆ. ಇಲ್ಲಿ ನಿಮ್ಮ ಮಣ್ಣು ನೋಡಿ, ನಿಮ್ಮ ಮಣ್ಣನ್ನ ಇಲ್ಲಿ ಮಣ್ಣ ಇವ್ನು ಕಟ್ಬೇಕಾಯ್ತು.
ಹಂಗೆ ಇವನ್ ಕಟ್ಟಿದ್ರೆ ಮಿಚ್ಚು ಎಲ್ಲಾರು ಓಡ್ತಾಡಿ ಫೋಟೋ ತೆಗಿತೀನಿ ಈ ಕಡೆ ಬನ್ನಿ ದೊಡ್ಡಪ್ಪ ದೊಡ್ಡಪ್ಪ ಈ ಕಡೆ ಬಂದ್ ದೊಡ್ಡಪ್ಪ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಅಪ್ಪ ಮಿತು ಈ ಕಡೆ ಬಾ ಮಿತು ಪೆಟ್ರೆ ಬರೀ ತಲೆ ಸರಿ ಆಯ್ತಾಯ್ತನವ ಏನು ಹಾಕತ್ ಸುಂದರ ಹೊಡಿ ಬರ್ತಾನೆ ಓಕೆ ಓಕೆ